ನಮಸ್ತೆ. ನಮ್ಮ ಚಿಕ್ಕಪ್ಪ ಅವರು ಕೆಂಚಪ್ಪ 1 ಇಯರ್ ಆದ್ಮೇಲೆ ಗೊತ್ತಾಗಿರೋದು. ಸ್ವಲ್ಪ ಊಟ ಮಾಡಕ್ ಆಗ್ತಿರ್ಲಿಲ್ಲ, ಮತ್ತೆ ಎದ್ದು ಓಡಾಡಕ್ ಆಗ್ತಾ ಇರ್ಲಿಲ್ಲ, ಆ ತರ ಎಲ್ಲ ಆಗ್ತಾ ಇತ್ತು. ಆಕ್ಚುಲಿ ಮಂಗಳೂರಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿರೋದು. 4th ಸ್ಟೇಜ್ ಅಲ್ಲಿ ಇದೆ, ಸೊ ಸ್ವಲ್ಪ ಕಷ್ಟ ಇದೆ, ಸೊ ನೀವು ಕರ್ಕೊಂಡು ಹೋಗೋದು ಬೆಟರ್ ಅಂತ ಹೇಳಿದ್ರು. ಆಮೇಲೆ ಅಲ್ಲಿ ಯಾರೋ ಸಜೆಸ್ಟ್ ಮಾಡಿದ್ರು, ಅದಕ್ಕೆ ಇಲ್ಲಿ ಬೆಂಗಳೂರಲ್ಲಿ ಈ ತರ ಪುನರ್ಜನ್ ಅಂತ ಇದೆ, ಅಲ್ಲಿಗೆ ವಿಸಿಟ್ ಮಾಡಿ ಒಂದ್ಸಲ ಅಂತ ಹೇಳಿದ್ರು. ಸೊ ಅವಾಗ ಇಲ್ಲಿ ಬಂದ್ವಿ, ಕರ್ಕೊಂಡ್ ಬಂದು ತೋರಿಸಿದ್ವಿ ಡಾಕ್ಟರ್ ಹತ್ರ. ಥ್ರೋಟ್ ಕ್ಯಾನ್ಸರ್ ಅಂತ ಹೇಳಿದ್ರು, ಲಂಗ್ಸ್ ಕ್ಯಾನ್ಸರ್ ಅಂತ ಹೇಳಿದ್ರು ಅವರು. ಹೌದು, ಸ್ಮೋಕ್ ಮಾಡ್ತಾ ಇದ್ರು, ಮತ್ತೆ ಹೊಗೆ ಸೊಪ್ಪು ತಂಬಾಕು ಬರುತ್ತಲ್ಲ, ಅದು ಜಾಸ್ತಿ ಇತ್ತು. ಇಲ್ಲಿ ಬಂದಾಗ ಮಾತಾಡಕ್ಕೆಲ್ಲ ಆಗ್ತಿರ್ಲಿಲ್ಲ, ಸ್ವಲ್ಪ ಪೈಪಲ್ಲೆಲ್ಲ ಕೊಡ್ತಾ ಇದ್ರು ಫುಡ್. ಇಲ್ಲಿ ಹೋದ್ಮೇಲೆ ಇವಾಗ ಊಟ ಅವರೇ ಮಾಡ್ತಾರೆ. ಇಲ್ಲ ಸರ್ಜರಿ ಏನು ಮಾಡಿಸಿಲ್ಲ, ಕೀಮೋ ಮಾಡಿಸಿದ್ವಿ. ಅವ್ರಿಗೆ ಗೊತ್ತಿದೆ, ಇನ್ಫಾರ್ಮ್ ಮಾಡಿದೀವಿ ನಾವು. ಭಯ ಆಕ್ಚುಲಿ ಕ್ಯಾನ್ಸರ್ ಅಂದಾಗೆಲ್ಲ ಭಯ ಸ್ವಲ್ಪ ಜಾಸ್ತಿ ಇರತ್ತೆ, ಕ್ಯೂರ್ ಆಗಲ್ಲ ಆತರ ಅಂತ. ಇವಾಗ ಓಕೆ, ಬೆಟರ್ ಇದೆ, ಇವಾಗ ಸ್ವಲ್ಪ ಟ್ರಸ್ಟ್ ಇದೆ. ಆಕ್ಚುಲಿ ಮಾತಾಡಕ್ ಆಗ್ತಿರ್ಲಿಲ್ಲ, ಎದ್ದು ಓಡಾಡೋದೆಲ್ಲ ಅಷ್ಟ, ಅಂದ್ರೆ ಫುಡ್ ಏನು ತಗೊಂತಿರ್ಲಿಲ್ಲ. ಬಂದ ಮೇಲೆನೆ ಅವರು ಸ್ವಲ್ಪ ತಗೊಳಕ್ ಸ್ಟಾರ್ಟ್ ಆಗಿರೋದು. ಊಟ ಮಾಡ್ತಾರೆ, ಊಟ ಇವಾಗೆಲ್ಲ ಮಾಡ್ತಾರೆ, ಬೆಟರ್ ಇದೆ. ಇವಾಗ ನಾವು ಹೋಗಿ ಮಾತಾಡಿಸಿದ್ರೆ ಎದ್ದು ಕೂತ್ಕೊಂಡು ಮಾತಾಡಿಸ್ತಾರೆ, ಇಲ್ಲ ಮುಂಚೆ ಮಲ್ಕೊಂಡೇ ಇದ್ರು ಆತರ. ಆಲ್ಮೋಸ್ಟ್ 1.5 month ಆಯ್ತು, ಮತ್ತೆ ಮೆಡಿಸಿನ್ ಗೆ ಬಂದಿದೆ. ಆಕ್ಚುಲಿ ಅವರು ವಿಡಿಯೋ ಕಾಲ್ ಅಲ್ಲಿ ಮಾತಾಡಕ್ ಹೇಳಿದ್ರು. ಸೊ ಡಾಕ್ಟರ್ ಲಾಸ್ಟ್ ಟೈಮ್ ಇನ್ ಕೇಸ್ ಬರಕ್ ಆಗಿಲ್ಲ ಅಂತ, ಯಾಕಂದ್ರೆ ತುಂಬಾ ಲಾಂಗ್ ಡಿಸ್ಟೆನ್ಸ್ ಇದೆ. ಇವಾಗ ಪರವಾಗಿಲ್ಲ, ಇವಾಗೆಲ್ಲ ಆಲ್ಮೋಸ್ಟ್ ವಾಸಿ ಆದಂಗಿದೆ, ಚೆನ್ನಾಗಿ ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ.